ಕೆರೆ ಉಳಿಸಲು ಹೋರಾಟ ಮಾಡಿದ ವೃದ್ಧರಿಗೆ ಸಿಪಿಐ ಧಮಕಿ, ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ ಆರೋಪ. ಮಾದನಾಯಕನಹಳ್ಳಿ ಇನ್ಸ್ಪೆಕ್ಟರ್ ಮುರಳೀಧರ್ರಿಂದ ಅವಾಚ್ಯ ಶಬ್ದಗಳಿಂದ ನಿಂದನೆ. ಮಾಧವರ ಕೆರೆ ವಿಷಯದಲ್ಲಿ ಇನ್ಸ್ಪೆಕ್ಟರ್ ಎಂಟ್ರಿ. ತಿಪ್ಪೇನಹಳ್ಳಿ ನಿವಾಸಿ ಕೆರೆ ರಾಮಣ್ಣನಿಗೆ ನಿಂದಿಸಿದ ಇನ್ಸ್ಪೆಕ್ಟರ್, ಸ್ಟೇಷನ್ಗೆ ಕರೆಸಿ ಬೆದರಿಕೆ ಹಾಕಿದ್ದಾರೆ ಇನ್ಸ್ಪೆಕ್ಟರ್ ಮುರಳೀಧರ್. ಮಾಧವರ ಕೆರೆಯ ವಿಚಾರದಲ್ಲಿ ಇನ್ಸ್ಪೆಕ್ಟರ್ಗೆ ಮತ್ತು ಕೆರೆ ರಾಮಣ್ಣ ಅವರಿಗೆ ಜಗಳ. 15 ವರ್ಷಗಳಿಂದ ಮಾಧವರ ಕೆರೆಯ ವಿಚಾರದಲ್ಲಿ ಹೋರಾಟ ಮಾಡ್ತಾ ಇರುವಂತಹ ಕೆರೆ ರಾಮಣ್ಣ ಇನ್ಸ್ಪೆಕ್ಟರ್ ಮಾತನಾಡಿರುವ ವಿಡಿಯೋ ಎಲ್ಲೆಡೆ ವೈರಲ್. ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ವಿಡಿಯೋ. ಮಾಡಬೇಡಿ ಅನ್ನೋದಕ್ಕೆ ನಿಮ್ಮ ಹತ್ರ ಏನ್ ಇದಿದೆ ಹೇಳಿ. ಅವೆಲ್ಲ ನನಗೆ ಬೇಕಿಲ್ಲ. ನೀವು ಹಂಗೇನಾಗಿದ್ರೆ ಕಂಪ್ಲೇಂಟ್ ಕೊಡಿ ಸ್ಟೇಷನ್ಗೆ. ಯಾರಿಗೆ ಹೋಗಿ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡಿ. ಆಮೇಲೆ ಮುಂದೆ ಬೇಡ. ಈಗ ನಮ್ಗೆ ನಾನು ಕೆಲಸ ಮಾಡ್ಸಲ್ಲ ರೀ. ಒಂದ್ ನಿಮಿಷ, ನಾವು ಮಾಡ್ತಾ ಇರೋದು ಪಬ್ಲಿಕ್ ಕೆಲಸ, ನಿಮ್ ಕೆಲಸ. ಯಾವ ಪಬ್ಲಿಕ್ ಏನೇ ಆಗ್ಲಿ ರೇ, ನೀವ್ ಅವೆಲ್ಲ ನೀನ್ ಹಂಗೆ ಹೇಳ್ಬೇಡ್ರಿ. ನಾನ್ ಬಿಡಲ್ಲ, ಕೆಲಸ ಮಾಡ್ತಾ ಇಲ್ಲ. ನಾನ್ ಬಿಡಲ್ಲ. ಅಲ್ಲ ಯಾಕೆ ಸರ್, ತಹಸೀಲ್ದಾರ್ ACDC ಕೇಳು, ಹಿಂಗ್ ತಡಿತಾವನೆ ಯಾರು ರಾಮಕೃಷ್ಣ ಅಂತ. ನೀವು ಬಂದು ಅವನಿಗೆ ಏನಂದ್ರು ಏನ್ ಶಿಕ್ಷೆ ಕೊಡ್ಬೇಕು ಕೊಡಿ ಅಂತ ಹೇಳು. ನಿಮ್ದ ಸರ್ ಇದು ಜಾಗ? ನಿಂದ ಅಲ್ಲ ಸರ್, ನಿಂದನಾ? ನಮ್ದು ಅಲ್ಲ ಮತ್ತೆ ನೀನ್ ಯಾರು ಕೇಳಕ್ಕೆ? ನಾನು 14 ವರ್ಷದಿಂದ ಕೆರೆ ಕೇಸ್ ಹಾಕಿ 2009 ಸ್ಟಾರ್ಟ್ ಮಾಡಿದ್ದು. ಈ ಕೆರೆ ಎಲ್ಲ ಅಳಿಸಿ 2000 ಅಳಿಸ್ಬಿಟ್ಟು 10 ಎಕರೆ ಬಿಟ್ಬಿಟ್ಟು ಎಲ್ಲ ಬಿಟ್ಬಿಟ್ಟಿದೀನಿ ಅಂತ ಹೇಳಿದ್ರು. ಮರ್ಯಾದೆ ಕೊಡ್ತಾ ಇದೀವಿ, ಮರ್ಯಾದೆ ಕೊಡಿ ಅಷ್ಟೇ. ಯಾರಪ್ಪ ಪರ್ಮಿಷನ್ ಕೊಟ್ಟಿರೋದು ನಿನ್ಗೆ? ಹೇಳಪ್ಪ, ಈಗ ಹೇಳು. ಯಾರು ನೀನು ಪರ್ಮಿಷನ್ ಕೊಟ್ಟವರು? ಅವ್ರಿಗೆ ಕೊಟ್ಟವ್ರು ಯಾರು? ಅದು ತಾಂಬ ಎಲ್ಲ ನನ್ಗೆ ತಾಂಬ. ಸರ್ಕಾರ ಏನು ಹೇಳೋದು ತಾಂಬ. ನಿನ್ಗೆ ಯಾರು ಕೊಟ್ಟರು? ಕೆರೆ ಕೆಲಸ ಮಾಡೋಕೆ ಯಾರು? ಕಾಂಟ್ರಾಕ್ಟು. ಈಗ ನೀನು ಕಾಂಟ್ರಾಕ್ಟಿಗೆ ನಾನು ಹೇಳಿದ್ದೀನಿ ಕೆಲಸ ಮಾಡಬೇಡಪ್ಪ ನಿಲ್ಸು ಅಂತ ಮಾಡ್ತಾ ಇದ್ರು. ಯಾರು ಇವರು BJP BDR ಅಂತ ನಾನು ಬಂತಾಡ್ದೆ. BDR ಅಲ್ಲ ಅವರು. ನಾವು ಕೆರೆ ಕ್ಲೀನ್ ಇದು ಮಾಡಿ ನೀರು ಶುದ್ಧೀಕರಣ ಮಾಡಿ ಹೊಡೆಯಕ್ಕೆ ನಾವು ಮಾಡ್ತಾ ಇದೀವಪ್ಪ. ನಮ್ಗೆ ಅಲ್ಲಿ ದೊಡ್ಡದುರ್ಗ ಕೆರೆಯಿಂದ ಮಾಡ್ತಾ ಇದೀವಿ, ಇವರು ಇಲ್ಲಿ ಒಂದು ಮಾಡ್ತಾ ಇದ್ದೀವಿ ಅಂತ ನನ್ಗೆ ಕೇಳಿರು. ನೋಡಪ್ಪ, ನೀನು ಯಾವ ಕಾರಣಕ್ಕೂ ನೀನು ಮಾಡಬೇಡಿ, ಕೋರ್ಟ್ ಆಗೈತೆ. ಕೋರ್ಟ್ ಆಗಿದ್ದಾಗ ನೀವ್ ಮಾಡಕ್ ಬರಲ್ಲ. ನೀವು ಪರ್ಮಿಷನ್ ಕೊಡಿ, ನೀವ್ ಮಾಡಿ ಇಷ್ಟ ಅನ್ನಂದೆ. ಅವ್ರೇನ್ ಮಾಡಿದ್ರು, ನಿಲ್ಸ್ಬಿಟ್ರು. ಆಮೇಲೆ ನನ್ನ ಇದ್ ಮಾಡಿದ್ರು, ನಮ್ಗೆ ಪರ್ಮಿಷನ್ ಕೊಟ್ಟೆ. ಪರ್ಮಿಷನ್ ಹಂಗೆ ತಂದ್ಕೊಡ್ರಿ, ನೀವ್ ಮಾಡಿ. ನಾನು ಇವತ್ತು 14 ವರ್ಷದಿಂದನು 15 ವರ್ಷ ಆಯ್ತು. 2009 ನಾನು ಕೆರೆಗೆ ಸ್ಟಾರ್ಟ್ ಮಾಡಿದ್ದು. ಇಲ್ಲೇವರೆಗೂ ಅವರು ನಮ್ಗೆ ಏನು ಇದು ಮಾಡಲಿಲ್ಲ. 2013 ಕೆರೆ ಓಳೆ ತಗ್ ಬಂದ್ರು. ಓಳೆ ತಗ್ ಬಂದಾಗ ಅವಾಗ ಹೋಗಿ ಅವ್ರು ತರ್ದಿದ್ಕೆ 20 ಎಕರೆ ಜಮೀನು ಜಿಂದಾಲ್ ಅವ್ರು ಬಿಡಲ್ಲ ಅಂತ ಹೋಗಿ ತರ್ದಿದ್ಕೆ ಅವಾಗ ಅವ್ರು ಏನ್ ಮಾಡಿದ್ರು, ಅಲ್ಕೆ ಹಾಕಿ 10 ಎಕರೆ ಬಿಡ್ಸಿರು. 10 ಎಕರೆ ಬಿಡ್ಸ್ಬಿಟ್ಟು ನಾವೆಲ್ಲ ಬಿಟ್ಬಿಟ್ಟಿದೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಇದ್ ಮಾಡಿದ್ರು. ಅವಾಗ ನಾನೇನ್ ಮಾಡಿದೆ, 2014 ಲೋಕಾಯುಕ್ತಕ್ಕೆ ಹೋದೆ. ಸ್ವಾಮಿ 10 ಎಕರೆ ಬಿಟ್ಬಿಟ್ಟು ಎಲ್ಲ ಬಿಟ್ಬಿಟ್ಟಿದೀವಿ ಅಂತ ಹೇಳ್ತಾವ್ರೆ. ಬಿಟ್ಟಿಲ್ಲ ಸ್ವಾಮಿ, ಇನ್ನೂ 10 ಎಕರೆ ಇದೆ ಅಂತ ಹೋಗಿ ವಾದ ಮಾಡಿದೆ. ಆಮೇಲೆ ಲೋಕಾಯುಕ್ತರು ಏನ್ ಮಾಡಿದ್ರು, ಅಲ್ಕೆ ಹಾಕ್ಸಿದ್ರು. ಒಂದ್ಸಾರಿ ಅಲ್ದ್ರು ಎಲ್ಲ ಕಮ್ಮಿ ಬರ್ತಾ ಇದೆ. ಇಲ್ಲ ಸ್ವಾಮಿ, ಇನ್ನ ಜಾಸ್ತಿ ಐತೆ, ಅವ್ರು ಇನ್ನ 10-12 ಎಕರೆ ಐತೆ, ಅವ್ರು ಅಳೆಯಬೇಕು. ನಾನು ಹಳೆ ತಕ್ಕಿಲ್ಲ ಸ್ವಾಮಿ, ಅಳಿಲಿ ಇನ್ನ 10-12 ಎಕರೆ ಅಂತ ಹೇಳಿದೆ. ಅವಾಗ ಏನ್ ಮಾಡಿದ್ರು ಆ ಲೋಕಾಯುಕ್ತವರು, ಇಲ್ಲ ಅಳಿಲೇಬೇಕಪ್ಪ, ಅವ್ರು ಇದ್ ಮಾಡ್ತಾವ್ರೆ, ಅಳಿರಿ ನೀವು ಅಂತ ಹೇಳಿ ಇದ್ ಮಾಡಿದ್ರು. ತಿರ್ಗಾ ಒಂದ್ಸಾರಿ ಬಂದಾಗ 12 ಎಕರೆ ಚಿಲ್ಲರೆ ಬಂತು. ಅದು ಚಿಕ್ಕಪುರಿಕಲ್ಲಿಂದ ಕೆರೆಗೆ ನಕಾಶೆ ರೋಡು 12 ಕುಂಟೆ ಚಿಲ್ಲರೆ. ಅದ್ರೂ ಒತ್ತಿಸ್ಕೊಂಡವ್ರೆ, ಅದ್ರೂ ಅಳದ್ರು. ಬಿಡ್ತೀವಪ್ಪ ಅಂತ ಹೇಳಿದ್ರು. ಮಾಡಿದ್ರು, ಆರ್ಡರ್ ಮಾಡಿದ್ಮೇಲೆ ಬಿಟ್ರ, ಅದಾಯ್ತು. ಆಮೇಲೆ ಮನೇಲಿ ಮಾತಿದ್ದಾರೆ, ನೀವು ತಡಿಬೇಡ, ನೀವು ಮಾಡ್ಬೇಡ್ರಪ್ಪ, ನಮ್ಗೆ ಪರ್ಮಿಷನ್ ಕೊಡಿ. ಯಾರು ಕೊಟ್ಟವ್ರು ನಿನ್ಗೆ? ನಮ್ಗೆ ಇಲ್ಲ ಪರ್ಮಿಷನ್ ಏನ್ ಕೊಟ್ಟಿಲ್ಲ, ನಮ್ಗೆ ಮಾಡ್ತಾ ಇದ್ದೀವಿ, ಸರ್ಕಾರದವರಲ್ವ, ನಾವ್ ಮಾಡ್ಬೋದು ಎಲ್ ಬೇಕಾದ್ರು ಅಂತ ನನ್ಗೆ ಹೇಳಿರು. ಅವೆಲ್ಲ ಆಗಲ್ಲ, ನನಗೆ ಯಾರು ಕೊಟ್ಟವ್ರು ಆ ಪರ್ಮಿಷನ್ ಕೊಡ್ಲಿ. ಕೆರೆ ನೀವ್ ಏನೇನ್ ಮಾಡ್ಬೇಕಾಯ್ತು, ನನ್ ಕೇಸ್ ಹಾಕಿದ್ದೀನಿ, ಪರ್ಮಿಷನ್ ಕೊಟ್ರೆ ಮಾತ್ರ ಬಿಡ್ತೀನಿ, ಬಿಡಲ್ಲ ಅಂದೆ. ಬಿಟ್ಬಿಟ್ರು. ಈಗ ಒಂದ್ 10 ದಿವಸದಿಂದ ಸುಮ್ಮನೆ ಇದ್ರು. ರಾತ್ರಿ ನಾನು ಕರ್ಸ್ಬಿಟ್ಟು ಸಬ್ ಇನ್ಸ್ಪೆಕ್ಟರ್, ಸರ್ಕಲ್ ಇನ್ಸ್ಪೆಕ್ಟರ್ ಕರ್ಸ್ಬಿಟ್ಟು ಅಲ್ಲಿ ಏನ್ ಹೇಳ್ತಾರೆ, ಕರೆದ್ರು ಒಳಗೆ ಹೋಗಿದ ಮೇಲೆ ಏನು ಮಾತಾಡ್ತಾರೆ. ಯಾವ್ರು ನನ್ ಕೇಳಿದ್ರೆ, ನನ್ಗೆ ಹೋದ ತಕ್ಷಣ ಕೈ ಮುಗಿದ್ದೀನಿ ಅವ್ರಿಗೆ. ನಮಸ್ಕಾರ ಸರ್, ಬಂದೆ ಅಂತ. ಏನೇ ಅನ್ನೋದ್ರೆ ಏನೋ ಇಲ್ಲಿ ನನ್ನ ಇಂಗ್ಲಿಷ್ ಯಾವ್ರು ಅದ್ ಕೊಡ್ತೀನಿ, ನಾನು ಇದ್ ಮಾಡ್ಕೊಂಡಿದ್ದೀನಿ ಹಂಗಂದ್ರು. ಸ್ವಾಮಿ, ನಮ್ಗೆ ಇಂಗ್ಲಿಷ್ ಎಲ್ಲ ಗೊತ್ತಾಗಲ್ಲ ಸ್ವಾಮಿ,
ಕರೆಕ್ಟ್ ಮಾತಾಡಿ ಕನ್ನಡದ ಮಾತಾಡಿ ಹಿಂದೆ. ನೀನು ಯಾರು ನೀನು ಯಾರು ನೀನ್ ಯಾಕೆ ಅವ್ರ ಕಡೆಗೆ ಅವ್ರೇನ ಮಾಡ್ಕೊಂತ ನಿಕ್ಕೂಕರ್ಗೆ ಏನ್ ಸಂಬಂಧ? ಅವಶ್ಯ ಮಾತುಗಳಿಂದ ಏನೇನೋ ಬಹಳ ಇದಾಗಿದೆ. ಆದ್ರೆ ಕ್ಯಾಸೆಟ್ ಆಯ್ತು ಕೊಡ್ತೀನಿ, ಅದ್ ನೀವು ಇದು ಮಾಡ್ಕೊ. ಅವ್ರು ಮಾತಾಡಿರೋದು ನಾನು ಮಾತಾಡ್ತೀನಿ, ಅವರು ಮಾತಾಡೋರೆ. ಆದ್ರೆ ನನ್ನ ಬಟ್ಟೆ ಬಿಚ್ಚೋಡಿಸ್ತೀನಿ ಅಂತ ಹೇಳೋರೆ, ಜೈಲಿಗೆ ಕೊಲೆ ಮಾಡ್ತೀನಿ ಅಂತ ಹೇಳೋರೆ, ಬಟ್ಟೆ ಬಿಚ್ಚೋಡಿಸ್ತೀನಿ, ನಿಮ್ಮ ಅಪ್ಪನ ಹುಟ್ಟಿದ್ರೆ ನೀವು ಅಲ್ಲಿ ಬಾ ಅಂತ ಹೇಳೋರೆ. 14 ವರ್ಷದಿಂದ ನಾನು ಯಾರು ಕೇಳಿಲ್ಲ ಆ ಥರ. 14 ವರ್ಷದಿಂದ ಇಂಥವ್ರಿಗೂ ಯಾವ ಸ್ಟೇಷನ್ದವರು ಯಾವ ಪೊಲೀಸ್ ನನಗೆ ಸಪೋರ್ಟ್ ಮಾಡೋರು. ಇವ್ರು ಇವತ್ತು ಅನ್ಸಿ ನೀನು ಬಟ್ಟೆ ಬಿಚ್ಚೋಡಿತೀನಿ, ನೀನು ಯಾರು ನಿಮ್ಮ ಅಪ್ಪನ ಹುಟ್ಟಿದ್ರೆ ನೀನು ಅಲ್ಲಿ ಬಾ ಅಂತ ಹೇಳ್ತಾವ್ರೆ. ನಾನು ನಮ್ಮ ಅಪ್ಪನ ಹುಟ್ಟಿದ್ದೇನೆ, ಯಾರು ಹುಟ್ಟಿದ್ರೆ ತೋರಿಸ್ತೀನಿ ಬರ್ಲಿ. ಅದು ಮುಂದೆ ಏನಾಗ್ತದೆ ನೋಡೋಣ, ಕಾದ್ ನೋಡೋಣ. ನನ್ನ ಹೆಸರು ರಾಮಕೃಷ್ಣಯ್ಯ ಅಂತ.